Hey everyone, come back. Now here, page 223. Now let's have a quick check. Let us subtract 37 from 55. That means you have to subtract this 37 from 55. 55 minus 37. Is it possible to subtract 7 from 5? No. So what you have to do? You have to borrow 1. That is, it becomes 15. Alva. So 15 minus 7 is 8. So what is remaining here? 4. So 4 minus 3. 4 minus 3 is 1. 18. Okay, this is the answer. Will you do the rest? Here also. Okay. Yeah. Now, yes guys, now page number 224. Here is mental math. That is mental subtraction. What you have to do in this subtraction, in this mental subtraction, you have to subtract in two parts. Okay, ತುಂಬಾ ಗಮನ ಇಟ್ಟು ಕೇಳಿ ಇಲ್ಲಿ you are going to subtract in two parts. For example, for subtracting a single digit number, we divide the number into two parts. ಒಂದು single digit ನ ನೀವು subtract ಮಾಡ್ತಾ ಒಂದು ಯಾವುದೋ ಒಂದು ನಂಬರ್ ಇಂದ if you are going to subtract a single digit number, you will divide that single digit number into two parts, so that after subtracting the first part you will get the nearest tens. For example, ಹೇಗಪ್ಪ ಅಂದರೆ, see here, if you are going to subtract 53 minus 8, okay, 53 minus 8. Yes guys, what you are subtracting? 53 minus 8. What I told, ನೀವು ಒಂದು ಡಿಜಿಟ್, ಜಸ್ಟ್ ಒನ್ ಸಿಂಗಲ್ ಡಿಜಿಟ್ ನೀವು ಡಿವೈಡ್ ಮಾಡ್ತಾ ಇದ್ದೀರಾ ಅಂದರೆ ಈ ನಂಬರಿಗೆ ನೀವು ಟೂ ಪಾರ್ಟ್ಸಲ್ಲಿ ಡಿವೈಡ್ ಮಾಡ್ಕೋತೀರಾ ಅಂತ. ಅದು ಹೇಗಪ್ಪ ಮಾಡ್ಕೊಳ್ಳೋದು ಅಂದರೆ, ನೋಡಿ ಇಲ್ಲಿ ಯಾವ ನಂಬರಿಂದ ಡಿವೈಡ್ ಮಾಡಬೇಕಿರೋದು, ನೀವು 53ಇಂದ ಡಿವೈಡ್ ಮಾಡಬೇಕಿರೋದಲ್ವಾ. ಸೊ ಯು ಹ್ಯಾವ್ ಟು ಡಿವೈಡ್ ಫ್ರಮ್ 53, ರೈಟ್? ಸೊ ಫಸ್ಟ್ ವಾಟ್ ಯು ಡಿಡ್, ಯು ವಿಲ್ ಡಿವೈಡ್ ದಿಸ್ ನಂಬರ್ ಇಂಟು ಟೂ ಪಾರ್ಟ್ಸ್. ಹೌ? ಫಸ್ಟ್ ಯು ವಿಲ್ ರೈಟ್ minus 8 ಆಸ್ -3 and -5. -3 -5 ಯಾಕೆ ಬರ್ಕೋಬೇಕು ಮ್ಯಾಮ್ ಅಂತ ನೀವು ನನಗೆ ಕೇಳ್ಬೋದು ಅಲ್ವಾ? ಬಿಕಾಸ್ ಇಲ್ಲಿ ಎಷ್ಟಿದೆ? 53 ಇದೆ. ಇಲ್ಲಿ 3 ಇರೋದ್ರಿಂದ ನಾನು ಇಲ್ಲಿ -3 ಅಂತ ಬರ್ಕೊಂಡೆ. ಓಕೆ, ಈಗ 8ಗೆ ಎಷ್ಟು ಆ್ಯಡ್ ಮಾಡಿದ್ರೆ ನಾನು 8 ಆಗೋದು? 5 ಆ್ಯಡ್ ಮಾಡಿದ್ರೆ ತಾನೇ 3, 4, 5, 6, 7, 8. ಸೊ ಅದು ಕಂಪ್ಲೀಟ್ ನಂಬರ್ ಮಾಡ್ಕೊಳ್ಳೋಕ್ಕೆ ಐ ರೋಟ್ 5. 5 + 3 is 8, ರೈಟ್? ಲೈಕ್ ವೈಸ್ ಈಗ 55 ಮೈನಸ್ 9 ಅಂತ ಇದ್ದರೆ ವಾಟ್ ಡು ಯು ಡೂ? ನೋಡಿ, ಈಗ ಈ 9ಗೆ ನೀವು ಎರಡು ಪಾರ್ಟಲ್ಲಿ ಡಿವೈಡ್ ಮಾಡ್ಕೋಬೇಕು. ಸೊ ಹೌ ಡು ಯು ಡೂ? ಯು ವಿಲ್ ಡಿವೈಡ್ ದಿಸ್ 9 ಆ್ಯಸ್ 5 and 5, 6, 7, 8, 9 ಅಂದರೆ 4 ಅಲ್ವಾ? -5 -4. ಮೈನಸ್ ಯಾಕೆ? ಬಿಕಾಸ್ ದಿಸ್ 9 ಹ್ಯಾಸ್ ಮೈನಸ್ ಸೈನ್. ಓಕೆ, ಸೊ 9ಗೆ ನಾವು ಡಿವೈಡ್ ಮಾಡ್ತಿರೋದಲ್ವಾ, ಸೊ it goes same sign. Okay, -5 -9 -4, same sign idre what do? We will add. Okay, -5 -4, it gives -9. ಅರ್ಥ ಆಯ್ತಾ? ಇದು 5 ಯಾಕೆ ಬರ್ಕೊಂಡ್ವಿ ನಾವು ಅಂದರೆ, ಇಲ್ಲಿ ನಾವು ಹೋಲ್ ಟೆನ್ಸ್ ಆಗಿ ಮಾಡ್ಕೊಳ್ಳೋಣ ಅಂತ. ನಮಗೆ ಇಲ್ಲಿ 0 ಬೇಕು, ಹೋಲ್ ಟೆನ್ಸ್ ಬೇಕು ನಮಗೆ. ಇದು ಮೇಲೆ ಏನಿತ್ತು ಇಲ್ಲಿ? ಚಿಲ್ಲರೆ, 55 rupees. ಇದು 5 ಚಿಲ್ಲರೆ ಅಂದ್ಕೊಳ್ಳಿ. ಓಕೆ, ಸೊ ಇಲ್ಲಿ 5 ನಾವು ಬರ್ಕೊಂಡು ಮಿಕ್ಕಿದ ನಂಬರ್ನ ಇದು ಮೇಕಪ್ ಮಾಡ್ಕೋತಾ ಇದ್ದೀವಿ. ಇನ್ನೊಂದು ಎಕ್ಸಾಂಪಲ್, ಫಾರ್ ಎಕ್ಸಾಂಪಲ್ 62 -4 ಇರುತ್ತೆ. ಓಕೆ, ಸೊ ಯು ಆರ್ ಸಬ್ಟ್ರಾಕ್ಟಿಂಗ್ ದಿಸ್ 4 ಫ್ರಮ್ ದಿಸ್ 62 ಅಲ್ವಾ? ಸೊ ದಿಸ್ ಈಸ್ ಸಿಂಗಲ್ ಡಿಜಿಟ್ ನಂಬರ್. ಸೊ ಯು ಕ್ಯಾನ್ ಡಿವೈಡ್ ಇಟ್ ಇಂಟು ಟೂ ನಂಬರ್ಸ್. 2 ಡಿಜಿಟ್ ಆಗಿ ನೀವು ಇದು ಮಾಡ್ತೀರಾ. ಐ ಮೀನ್ 2 ನಂಬರ್ಸ್. 2 ನಂಬರ್ಸಲ್ಲಿ ಹೇಗೆ ಡಿವೈಡ್ ಮಾಡ್ಕೋತೀರಾ? ನೀವು ಯಾವ ನಂಬರ್ ಬರ್ಕೊಡ್ತೀರಾ? ಇಲ್ಲಿ 2 ಇದೆಯಲ್ವಾ? ಫಸ್ಟ್ -2. ಇಲ್ಲಿ ಏನು ಮಿಕ್ತು ನಿಮಗೆ? 60 ಮಿಕ್ತು. ಆಲ್ವೇಸ್ ಯು ಟ್ರೈ ಟು ಗೆಟ್ ಇಲ್ಲಿ ಹೋಲ್ ಟೆನ್ಸ್. ಓಕೆ, 10, 20, 30, 40, 50, 60, 70, 80, 90 ವರೆಗೂ. ಓಕೆ, ಹೋಲ್ ಟೆನ್ಸಲ್ಲಿ ನಿಮಗೆ ಇಲ್ಲಿ ಇರಬೇಕು. ಇಲ್ಲಿ ಮೇಲೆ ಎಷ್ಟು ಚಿಲ್ಲರೆ ಇರುತ್ತೋ ಅಲ್ಲಿ ಆ ನಂಬರ್ ಇಲ್ಲಿಗೆ ಫಸ್ಟ್ ನಾವು ಬರ್ಕೋಬೇಕು. ಇಲ್ಲಿ 2 ಇದೆ, ಅದಕ್ಕೆ ನಾವು 2 ಬರ್ಕೊಂಡ್ವಿ. ಇವಾಗ 4 ಆಗಬೇಕು. ಎಷ್ಟು ನಂಬರ್ ಹಾಕಿದ್ರೆ 4 ಆಗುತ್ತೆ? 1, 2, 3, 4 ಅಲ್ವಾ? 2ಗೆ ಮತ್ತೆ ಎಷ್ಟು ಸೇರಿಸಿದ್ರೆ 4 ಆಗುತ್ತೆ? 3, 4 ಮತ್ತೆ 2 ಸೇರಿಸಿದ್ರೆ 4 ಆಗುತ್ತೆ. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್ 86 -9. ಇವಾಗ ಹೇಗೆ ಡಿವೈಡ್ ಮಾಡ್ಕೋತೀರಾ? ಇಲ್ಲಿ ಏನಿದೆ?
ನಾವು ಇದಕ್ಕೆ ಹೋಲ್ ನಂಬರ್ ಮಾಡ್ಕೋಬೇಕು ಅಂದರೆ ನಾವು ಇಲ್ಲಿಗೆ 80 ಮಾಡಬೇಕಂದ್ರೆ ಇಲ್ಲಿ 6 ಬರಬೇಕು ನಮಗೆ 6. ಈಗ 9ಗೆ 6ಗೆ ಎಷ್ಟು ಆ್ಯಡ್ ಮಾಡಿದ್ರೆ 9 ಆಗುತ್ತೆ ನಿಮಗೆ 7 8 9 ಅಲ್ವಾ -3 ಅರ್ಥ ಆಯ್ತಾ. ಸೊ 86 -6 ಮಾಡಿದ್ರೆ ಯು ಗೆಟ್ 80 ರೈಟ್. ನಿಮಗೆ ಇಲ್ಲಿ ಹೋಲ್ ಟೆನ್ಸ್ ಆಗಿರಬೇಕು, ಅದಕ್ಕೆ ನಾವು ಇದು 6 ತಕ್ಕೊಂಡ್ಬಿಟ್ವಿ. ಆಮೇಲೆ ಮತ್ತೆ ಎಷ್ಟು ಆ್ಯಡ್ ಮಾಡಿದ್ರೆ 9 ಆಗುತ್ತೆ ಅಷ್ಟು ನಂಬರ್ ಇಲ್ಲಿ ಬರ್ಕೊಂಡ್ವಿ. ಫಸ್ಟ್ ವಾಟ್ ವಿ ಡೂ ಹಿಯರ್ 86 ಇದಲ್ವಾ. ಈಗ -9ಗೆ 2 ನಂಬರ್ ಮಾಡ್ಕೋತೀವಿ -6 -3 -6 -3 ಇಸ್ -9 ಅಲ್ವಾ. ಇವಾಗ 86 -6 ಇಸ್ 86ಇಂದ 6 ಹೋಗ್ಬಿಟ್ರೆ ಏನಾಗುತ್ತೆ 80 ಆಗಿಬಿಡುತ್ತೆ. ಇದು ಹೋಲ್ ಟೆನ್ಸ್ ಆಗಿಬಿಡುತ್ತಲ್ವಾ 80 ದೆನ್ 3 80 -3 ಇಸ್ 77. ಅರ್ಥ ಆಯ್ತಾ. ಸೊ ಮೆಂಟಲ್ ಸಬ್ಟ್ರಾಕ್ಷನ್ ಅಂದರೆ ಬೇಗ ಸಬ್ಟ್ರಾಕ್ಟ್ ಮಾಡ್ಕೊಳ್ಳೋಕ್ಕೆ ನಾವು ಇಲ್ಲಿ ಹೋಲ್ ನಂಬರ್, ಇಲ್ಲಿ ಹೋಲ್ ಡಿಜಿಟ್, ಹೋಲ್ ಟೆನ್ಸ್ ಮಾಡಿಕೊಂಡ್ರೆ ಇಟ್ ವುಡ್ ಬಿ ಈಸಿ ಫಾರ್ ಅಸ್ ಟು ಸಬ್ಟ್ರಾಕ್ಟ್. ಅರ್ಥ ಆಯ್ತಾ. ಇಲ್ಲಿ ಮೇಲೆ ನಂಬರ್ ಎಷ್ಟಿದೆಯೋ ಫಸ್ಟ್ ಆ ನಂಬರ್ನ ಕಳೆದ್ಬಿಟ್ಟು ಅದಕ್ಕೆ ರೌಂಡ್ ಅಪ್ ಮಾಡಿಕೊಂಡು ದೆನ್ ವಿ ವಿಲ್ ಪ್ರೊಸೀಡ್ ಆನ್ ಟು ದಿ ಸಬ್ಟ್ರಾಕ್ಷನ್. ಅರ್ಥ ಆಯ್ತಾ. ಸೊ ಲೆಟ್ಸ್ ಡೂ ಇಟ್. 53 -8. ಸೊ ವಾಟ್ ಐ ಡಿಡ್ ಹಿಯರ್ 8ಗೆ -3 ಆ್ಯಂಡ್ ದೆನ್ -5. ಸೊ 53 -3 -5. 53 -3 is 50. Okay. Then -5. 50 -5 is 45. ಈಸಿಯಾಗಿ ಬೇಗ ಉತ್ತರ ಇಡ್ಬೋದಾ. ಯಾ. ನಾವು ಹಿಯರ್ 55 -9 ಅಂತೆ. 55 -9 ಅಂದರೆ 55 -9ಗೆ ನಾನೇನು ಮಾಡಿಕೊಂಡೆ -5 -4 ಅಲ್ವಾ. ಯಾಕೆ ಇಲ್ಲಿ 5 ಇದೆ ಅದಕ್ಕೆ. 55 -5 -4. 55 -5 is 50. ಇದು -4 ಅಂದರೆ 46 ಅಲ್ವಾ. ದಿಸ್ ಇಸ್ ದ ಆನ್ಸರ್. ಲೈಕ್ ವೈಸ್ ವಿ ಹ್ಯಾವ್ ಟು ಡೂ. ಇಸ್ ದ್ಯಾಟ್ ಕ್ಲಿಯರ್? ಯಾ. ನೌ see here. Write the number in the box so that the first subtraction gives you an answer that is some whole tens. Then subtract the other number. One is done for you. See here. ನಾವಿಲ್ಲಿ ಯಾವ ನಂಬರ್ ಬರೀಬೇಕಂತೆ, ಇಲ್ಲಿ ನಮಗೆ ಹೋಲ್ ನಂಬರ್ ಕೊಡುವಂಥ ನಂಬರ್ ಬರೀಬೇಕು. ಹೋಲ್ ನಂಬರ್ ಹೇಗೆ ಸಿಗುತ್ತೆ ನಿಮಗೆ 32. ಇಫ್ ಯು ವಾಂಟ್ ಹೋಲ್ ನಂಬರ್ ದೆನ್ ಇಟ್ ಶುಡ್ ಬಿ 30 ರೈಟ್. 30 ಆಗಬೇಕಂದ್ರೆ ಯು ಶುಡ್ ಸಬ್ಟ್ರಾಕ್ಟ್ 2 ರೈಟ್. ಸೊ -2 ಅಂತ ಬರೆದ್ಬಿಟ್ರಿ. -2 -4. 32 -2 ಈಸ್ 30 ರೈಟ್. ಸೊ 30 -4 is 26. Likewise you have to do here. One more I'll do for you. See here. Here I want whole number, right? So 83 whole number ಬೇಕಂದ್ರೆ ಎಷ್ಟು ತೆಗಿಬೇಕು ನಾನು ಇಲ್ಲಿ? ಮೇಲೆ ಎಷ್ಟಿರೋದು 3 ಇರೋದು. 83 -3 ಅಂದರೆ ನನಗೆ ಎಷ್ಟು ಸಿಕ್ತು 80 ಸಿಕ್ತು ಅಲ್ವಾ. ಸೊ ಇವಾಗ ಇಲ್ಲಿ ಎಷ್ಟು ಮಿಕ್ಕಿದೆ 80 ಮಿಕ್ಕಿದೆ. 80 -5 ಮಾಡಿದ್ರೆ ಏನು ಸಿಗುತ್ತೆ ನನಗೆ? 80 -5 ಈಸ್ 75 ಅಲ್ವಾ. ಎಸ್. ಸಿ ಹಿಯರ್ ಆಲ್ಸೋ 45 -3 ಅಂದರೆ ಇಲ್ಲಿ ಹಿಯರ್ ಐ ವಾಂಟ್ ಅ ಹೋಲ್ ನಂಬರ್. ದಟ್ ಮೀನ್ಸ್ ಐ ಹ್ಯಾವ್ ಟು ಟೇಕ್ ಔಟ್ ದಿಸ್ 5 ರೈಟ್. ಸೊ -5. 45 -5 is of course 40. So here you have to subtract again. 40 -3. Need not to write this 40 ಇಲ್ಲಿ ಬರೆಯೋ ಅವಶ್ಯಕತೆ ಇಲ್ಲ, ನಿಮಗೆ ಅರ್ಥ ಆಗಲಿ ಅಂತ ಐ ಆಮ್ ರೈಟಿಂಗ್. ಓಕೆ. 40 -3. 40 -3 is what is the answer? 40 -3 ನೀವು ಮಾಡ್ತೀರಾ ಅಂದರೆ ಹೇಗೆ ಮಾಡ್ತೀರಾ? 40ಗಿಂತ ಹಿಂದೆ ಏನಿರೋದು 30 ಅದರಿಂದ 3 ಇಲ್ಲಿ ತೆಗೆದುಬಿಟ್ರೆ ನೀವು 10ಇಂದ 3 ತೆಗೆದುಬಿಟ್ರೆ ಯು ವಿಲ್ ಗೆಟ್ 37. ಅರ್ಥ ಆಯ್ತಾ? ಎಸ್. ಒನ್ ಮೋರ್ ಐ ವಿಲ್ ಶೋ ಹಿಯರ್. ಸಿ ಹಿಯರ್ 58. ವಾಟ್ ಯು ವಾಂಟ್ ಹಿಯರ್? ಯು ವಾಂಟ್ ಹಿಯರ್ ಹೋಲ್ ಟೆನ್ಸ್. ಹೋಲ್ ಟೆನ್ಸ್ ಬೇಕಂದರೆ ಇಲ್ಲಿ 8ನ ತೆಗಿಬೇಕು. ದಟ್ ಮೀನ್ಸ್ -8. 58 -8 is of course if you want whole tens that is 50 right. So 50 -1. 50ಗೆ 1 ಕಮ್ಮಿ ಅಂದರೆ 49 ಅಲ್ವಾ. Yeah. Likewise you have to do this. Okay. And here also the number to be subtracted is shown at the top. ಯಾವ ನಂಬರ್ ತೆಗಿಬೇಕು ಇಲ್ಲಿ ಮೇಲೆ ತೋರಿಸ್ತಾ ಇದ್ದಾರೆ. Subtract it into 2 parts. ಇದು 2 ಪಾರ್ಟಲ್ಲಿ ನಾವು ಸಬ್ಟ್ರಾಕ್ಟ್ ಮಾಡಬೇಕಂತೆ. ಏನಕ್ಕೆ ನಮಗೆ ಇಲ್ಲಿ ಹೋಲ್ ಟೆನ್ಸ್ ಬೇಕು. ದ್ಯಾಟ್ಸ್ ವೈ ಫಸ್ಟ್ ಸಬ್ಟ್ರಾಕ್ಟ್ ಟು ಗೆಟ್ ದ ಪ್ರಿವಿಯಸ್ ಹೋಲ್ ಟೆನ್ಸ್. ಏನಕ್ಕೆ ನಾನು ಇವಾಗ ಹೇಳಿದೆ ನಿಮಗೆ, ಇಲ್ಲಿ ನಮಗೆ ಹೋಲ್ ನಂಬರ್ ಸಿಗಬೇಕು, ಅದಕ್ಕೆ ನಾವು ಫಸ್ಟ್ ಆ ನಂಬರಿಂದ ಸಬ್ಟ್ರಾಕ್ಟ್ ಮಾಡ್ಕೋಬೇಕು. ದೆನ್ ಮಿಕ್ಕಿದ ನಂಬರಿಂದ ಸಬ್ಟ್ರಾಕ್ಟ್ ಮಾಡಬೇಕು. ಇಸ್ ದ್ಯಾಟ್ ಕ್ಲಿಯರ್? ಸೊ -5 ಸಬ್ಟ್ರಾಕ್ಟ್ ಮಾಡಬೇಕು ನಾವು. ಇಲ್ಲೇನು ಮೇನ್ ನಂಬರ್ ಏನಿರೋದು 51 ಇರೋದು. ಇದು ಇಲ್ಲಿ ನಾವು ಹೋಲ್ ಟೆನ್ಸ್ ಮಾಡೋಕ್ಕೆ ಇಲ್ಲಿ 1ನ್ನು ತೆಗಿಬೇಕು. ಸೊ ದಟ್ ಈಸ್ ವೈ 51 -1. 51 -1 ಈಸ್ 50 ರೈಟ್. ನಾವು
50 minus 4 is 50 minus 4. 4 ತೆಗೆದ್ಬಿಟ್ರೆ you will get 46, right? Yeah. One more I'll tell here. See here. Yes. ಎಷ್ಟು ನಂಬರ್ ನೀವು ಕಳಿಬೇಕಿರೋದು 74 minus 4 you have to do, okay, but you have to divide this number into 2 parts. So what do? First you want a whole number here, right? So first let's do 74 minus 4. So what do you get here? 70 you got. ಇಲ್ಲಿ 4 ಅಷ್ಟೇ ಆಗೋಯ್ತು. ಸೊ ಹಿಯರ್ ಇಲ್ಲಿ 4 ಇರೋದನ್ನು ಇಲ್ಲಿ ನೀವು 4 ತೆಗೆದುಬಿಟ್ರಿ. ಇಲ್ಲಿ ಏನಾದರೂ ಮಿಕ್ಕಿದೆಯಾ? ಏನೂ ಇಲ್ಲ. ದಟ್ ಮೀನ್ಸ್ 0, right? So 74 minus 4 is 70. Answer is 70. Here also what number you have to subtract? minus 7 subtract ಮಾಡಬೇಕು ನೀವು. ಬಟ್ ಅದರ ಜೊತೆ here you want a whole number. So minus 3. Whole number is 60. 10, 20, 30, 40, 50, 60, 70, 80. All these are whole tens. Okay, ನಿಮಗೆ ಇಲ್ಲಿ whole tens ಬೇಕು. That's why you took off the remaining number. ಇಲ್ಲಿ minus 3 ನೀವು ತಕ್ಕೊಂಡ್ಬಿಟ್ರಿ. ಇವಾಗ 7 ಬೇಕಂದ್ರೆ ಎಷ್ಟು ಬೇಕು? 3, 4, 5, 6, 7 ಅಂದರೆ 4 minus 4. ಇಲ್ಲಿ whole tens ಅಂದರೆ 60 ಅಲ್ವಾ? ಇಲ್ಲಿ 60 ಆಯಿತು. ನೆಕ್ಸ್ಟ್ 60 minus 4 is ಎಷ್ಟು ಸಿಕ್ತು? 60 minus 4. ನೋಡಿ ಇಲ್ಲಿ 60 minus 4 ಮಾಡ್ತಾ ಇದ್ದೀರಾ. 10 minus 4 ಅಂದ್ಕೊಳ್ಳಿ. 10 minus 4 ಅಂದರೆ how much is remaining? 6, right? So it is 54. Sorry, 56. 60 minus 4 ತೆಗಿತಾ ಇದ್ದೀರಾ. 10 minus 4 is 6. ಹಿಂದಿನ ನಂಬರ್ 5. 56. ಅರ್ಥ ಆಯ್ತಾ? Is that clear? Yes, now here 6 you have to subtract, but to make it whole 10 you will write minus 5. Okay, 75 minus 5 is 70, right? So 5 is done. To make it 6 you will write minus 1 here. Minus 5 minus 6 minus 5 minus 1 is minus 6, right? So ಇಲ್ಲಿ ಎಷ್ಟು ಮಿಕ್ತು? 70 ಮಿಕ್ತು. 70 minus 1. 70 minus 1 ಎಷ್ಟಾಗುತ್ತೆ? 70 ಇಂದ ನೀವು 1 ತೆಗೆದ್ರೆ 69. Okay, likewise you have to do these two.